ಕುರಿ ಕಾಯ್ತಕ್ಕಂಥ ವ್ಯಕ್ತಿ 16 ಬಜೆಟ್ ಅನ್ನ ಮಂಡಿಸಿ 17ನೇ ಬಜೆಟ್ ಅನ್ನ ಮಂಡಿಸ್ತಿರ್ತಕ್ಕಂಥದ್ದು ಬಹಳ ಖುಷಿ ವಿಚಾರ. ಆದರೆ ನಾನು ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರೆ, ದಯಮಾಡಿ ಕರ್ನಾಟಕದಲ್ಲಿ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಸಮರ ಸಾರಿ, ಜೊತೆಗೆ ಏನಾದ್ರೂ ಇವತ್ತು ಬಡವರು ದೀನ ದಲಿತರನ್ನ ಬರೀ ಗ್ಯಾರಂಟಿಗಳಿಂದ ಮಾತ್ರನೇ ನಾವು ಉದ್ಧಾರ ಮಾಡ್ತೀವಿ ಅಂತಕ್ಕಂಥ ಕಲ್ಪನೆಯನ್ನ ಬಿಟ್ಟು ದಯಮಾಡಿ ಅಭಿವೃದ್ಧಿಯತ್ತ ಕೂಡ ತಾವು ಗಮನ ಹರಿಸಬೇಕು. ಆ ಜೊತೆಗೆ ಹೆಲ್ತ್ ಎಜುಕೇಶನ್, ಇವತ್ತೇನಾದ್ರೆ ಹತ್ತತ್ರ 3,000 ಹೆರಿಗೆ ಆಸ್ಪತ್ರೆಗಳು ಮುಚ್ಚೋಗಿವೆ. ಇವತ್ತು ಆಸ್ಪತ್ರೆಗಳಲ್ಲಿ ಉತ್ತಮವಾದಂತಹ ಮೆಡಿಸಿನ್ಗಳು ಸಿಗ್ತಾ ಇಲ್ಲ. ಹಾಗಾದ್ರೆ ನೀವು ಏನೋ ಒಂದಷ್ಟು ಹಣವನ್ನು ಕೊಡ್ತಿದ್ದೀರಿ ಅನ್ನೋ ಕಾರಣಕ್ಕೆ ಜನ ಸಾಯ್ಬೇಕು ಅಂತನಾ? ಖಂಡಿತವಾಗಿಲ್ಲ. ಅವರಿಗೆ ಬಡವರಿಗೆ ಹೆಲ್ತ್ ಮತ್ತು ಎಜುಕೇಶನ್ ಕೊಡಬೇಕಾದ್ದು ಕೂಡ ತಮ್ಮ ಸರ್ಕಾರದ ಆದ್ಯ ಕರ್ತವ್ಯವಾಗಿರ್ತದೆ. ಆ ಕರ್ತವ್ಯವನ್ನ ತಾವು ಮನಗಾಣಬೇಕು. ಜೊತೆಗೆ ರೈತರಿಗೆ MSP ರೇಟ್ಗಳನ್ನ, ಈಗ ಮೊನ್ನೆ ಪಿರಿಯಾಪಟ್ಟಣದಲ್ಲಿ ತಂಬಾಕು ಹೋರಾಟ ನಡೀತಾ ಇದೆ. ಯಾಕಂದ್ರೆ 320 ರೂಪಾಯಿ ಇದ್ದಂತ ರೇಟು ಇವತ್ತು ITC ಕಂಪನಿ ಮತ್ತಿತರ ತಂಬಾಕು ಕಂಪನಿ ಖರೀದಿ ಮಾಡ್ತಕ್ಕಂಥ ಕಂಪನಿಗಳ ಕೈಗೊಂಬೆಗಳಿರ್ತಕ್ಕಂಥ ಅಧಿಕಾರಿಗಳು ಆ ರೇಟನ್ನ ಬೀಳಿಸಿ ಇವತ್ತು 270, 260 ರೂಪಾಯಿ ರೇಟ್ಗಳನ್ನ ಕೊಡ್ತಿದ್ದಾರೆ. ಅದಕ್ಕಿಂತ ಕಳಪೆ ದರದಲ್ಲಿ ಸ್ಥಾನದಲ್ಲಿರ್ತಕ್ಕಂಥ ಏನು ತಂಬಾಕು ಬೆಳೆಗಳಿಗೆ ಪರರಾಜ್ಯಗಳಲ್ಲಿ ಉತ್ತಮವಾದ ಬೆಳೆ ಸಿಗ್ತಾ ಇದೆ. ಇಡೀ ಭಾರತದಾದ್ಯಂತ ನಂಬರ್ 1 ಟೊಬ್ಯಾಕೋ ಬೆಳೆಯನ್ನ ಕೊಡ್ತಕ್ಕಂಥ ಈ ನಮ್ಮ ಪಿರಿಯಾಪಟ್ಟಣದಲ್ಲಿ ಇವತ್ತು 260, 270 ರೂಪಾಯಿ ರೇಟನ್ನ ಕೊಡ್ತಿದ್ದಾರೆ. ಇದು ನಿಜಕ್ಕೂ ಹೇಳ್ತೀನಿ, ಕಷ್ಟಪಟ್ಟು ದುಡಿದ ರೈತನಿಗೆ ರೈತನ ಗಾಯದ ಮೇಲೆ ಬರ ಎಳೆದಂಗೆ. ಆದ್ರಿಂದ ದಯಮಾಡಿ ರಾಜ್ಯ ಸರ್ಕಾರ ಪ್ರತಿಯೊಬ್ಬ ರೈತನ ಬೆಳೆಗೆ MSP ರೇಟ್ ಅನ್ನ ಫಿಕ್ಸ್ ಮಾಡಬೇಕು. ಆ ಫಿಕ್ಸ್ ಮಾಡಬೇಕು ಅಂತಂದ್ರೆ ಆ ಏನು ಸಮಿತಿ ಇರ್ತದೆ, ಆ ಸಮಿತಿಯಲ್ಲಿ ರೈತ ಮುಖಂಡರನ್ನ ಒಳಗೊಂಡಂತಹ ಒಂದು ಸಮಿತಿಯನ್ನ ರಚನೆ ಮಾಡಿ ಅವರೆಲ್ಲರೂ ಒಟ್ಟಾಗಿ ಒಂದು ರೇಟ್ ಅನ್ನ ನಿರ್ಧಾರ ಮಾಡ್ತಕ್ಕಂಥ ಒಂದು ಸಮಿತಿಯನ್ನ ರಚನೆ ಮಾಡಬೇಕು. ಅದರ ಮುಖೇನವೇ ಅವರು ಈ ಒಂದು MSP ರೇಟ್ಗಳನ್ನ ನಿರ್ಧಾರ ಮಾಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ.